ಇವತ್ತಿನ ದಿವಸ ನಾವು ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವು ಮೊದಲಿಗೆ ಇಲ್ಲಿ ನಿಮ್ನ ದರ್ಪಣವನ್ನು ತೆಗೆದುಕೊಂಡಿದ್ದೀವಿ. ನಿಮ್ನ ದರ್ಪಣ ಮತ್ತು ದರ್ಪಣದ ಒಂದು ಹೋಲ್ಡರನ್ನು ತೆಗೆದುಕೊಂಡಿದ್ದೀವಿ. ಹಾಗೆ ಒಂದು ಸ್ಕ್ರೀನನ್ನು ಪರದೆಯನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ವಸ್ತುವಾಗಿ ನಾವು ಮೊಂಬತ್ತಿಯನ್ನು ತೆಗೆದುಕೊಂಡಿದ್ದೀವಿ. ಇದು ಪ್ರತಿಬಿಂಬವನ್ನು ಪಡಲಿಕ್ಕೆ ವಸ್ತುವನ್ನು ತೆಗೆದುಕೊಳ್ತೀವಿ. ಹೀಗಾಗಿ ಮೊಟ್ಟ ಮೊದಲಿಗೆ ನಾವು ಇಲ್ಲಿ ದರ್ಪಣದ ಒಂದು ಕೇಂದ್ರ ಅಂದರೆ ನಮಗಿಲ್ಲಿ ಸಿಗಳನ್ನು ಕಂಡುಹಿಡಿಬೇಕಾಗತ್ತೆ. ಆ ಸಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕಂತಂದಾಗ ನಾವಿಲ್ಲಿ ಒಂದು ಕಡೆ ಈ ಒಂದು ನಿಮ್ನ ದರ್ಪಣವನ್ನು ಇಡ್ತೀವಿ. ಅದೇ ರೀತಿ ನಾವು ಇದನ್ನು ನಾವು ಅಡ್ಜಸ್ಟ್ ಮಾಡ್ತಾ ಹೋದಾಗ ಇದರ ಒಂದು ಪ್ರತಿಬಿಂಬವನ್ನು ಪಡಿತೀವಿ. ಪ್ರತಿಬಿಂಬ ಎಲ್ಲಿ ಪಡಿತಿದ್ದೀವಿ ಅಂತಂದರೆ ಸ್ವಲ್ಪ ಈಗ ನಮಗೆ ಸಿ ಎಲ್ ಅಂದರೆ ನಾವು ಸಿ ಎಲ್ ಇಟ್ಟಾಗ ಅಂದರೆ ಪ್ರತಿಬಿಂಬವು ಏನಾಗಿರಬೇಕಂದ್ರೆ ಪ್ರತಿಬಿಂಬದ ಗಾತ್ರ ಮತ್ತು ವಸ್ತುವಿನ ಗಾತ್ರ ಒಂದೇ ಆಗಿದೆ. ಹೀಗೆ ಇಟ್ಕೊಂಡಾಗ ನಾವು ಈ ಒಂದು ವಕ್ರತಾ ಕೇಂದ್ರದಲ್ಲಿ ಪ್ರತಿಬಿಂಬವನ್ನು ಮೂಡಿದೆ ಅಂತ ಅರ್ಥ ಆಗುತ್ತೆ. ಈಗ ಈ ಪ್ರತಿಬಿಂಬ ಯಾವುದು ಅಂತಂದಾಗ ಸತ್ಯ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಯಾಕಂತೀವಿ ಅಂದರೆ ಯಾವ ವಸ್ತುವಿನ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡಿತೀವೋ ಆ ಬಿಂಬವನ್ನು ನಾವು ಸತ್ಯ ಪ್ರತಿಬಿಂಬ ಅಂತೀವಿ. ಈ ಒಂದು ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡಿದೆ. ಆ ಮೂಡಿರೋದ್ರಿಂದ ಇದಕ್ಕೆ ನಾವು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ. ಆಮೇಲೆ ಇದೇನಾಗಿದೆ ಅಂದರೆ ತಲೆ ಕೆಳಗಾಗಿ ಯಾವುದೇ ಸತ್ಯ ಪ್ರತಿಬಿಂಬ ಇದ್ದರೂ ಕೂಡ ಅದು ತಲೆ ಕೆಳಗಾಗಿರೋದ್ರಿಂದ ಇದು ಸತ್ಯ ಪ್ರತಿಬಿಂಬ ಮತ್ತು ತಲೆ ಕೆಳಗಾಗಿರುವ ಪ್ರತಿಬಿಂಬವಾಗಿದೆ. ಈಗ ನಾವು ವಸ್ತುವನ್ನು ಸಿಯಿಂದ ಆಚೆ ಇಟ್ಟಾಗ ಸಿಯಿಂದ ಆಚೆಯನ್ನು ಇಟ್ಟಿದ್ದೀವಿ. ಹಾಗಾದರೆ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ವಸ್ತುವನ್ನು ನಾವು ಸಿಯಿಂದ ಆಚೆ ಇಟ್ಟಿವಿ. ವಸ್ತುವನ್ನು ಸಿಯಿಂದ ಆಚೆ ಇಟ್ಟಿದ್ದೀವಿ. ಈಗ ಪ್ರತಿಬಿಂಬ ಮತ್ತು ಸಿ ಮತ್ತು ಎಫ್ಗಳ ಮಧ್ಯೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದನ್ನೇ ನಾವು ಸಿಯಿಂದ ಆಚೆ ಇಟ್ಟಾಗ ಸಿ ಮತ್ತು ಎಫ್ಗಳ ಮಧ್ಯೆ ಉಂಟಾಯಿತು, ಬಿಂಬದ ಗಾತ್ರ ಚಿಕ್ಕದಾಗಿದೆ. ಇದನ್ನೇ ನಾವು ಸಿಯಿಂದ ಅನಂತ ದೂರದಲ್ಲಿಟ್ಟಾಗ ತುಂಬ ದೂರದಲ್ಲಿಟ್ಟಾಗ ಸ್ವಲ್ಪ ಈಗ ನಾವು ವಸ್ತುವನ್ನು ಅನಂತ ದೂರದಲ್ಲಿ ಸಿಯಿಂದ ಆಚೆ ಅನಂತ ದೂರದಲ್ಲಿಟ್ಟಾಗ ನಮಗೆ ಅದರ ಒಂದು ಪ್ರತಿಬಿಂಬವು ಎಲ್ಲಿ ಉಂಟಾಗಿದೆ ಅಂತಂದರೆ ಎಫ್ನಲ್ಲಿ ಉಂಟಾಗಿದೆ. ಅತ್ಯಂತ ಚಿಕ್ಕದಾದಂತಹ ಪ್ರತಿಬಿಂಬ ಮತ್ತು ಆ ಬಿಂಬದ ಗಾತ್ರ ತುಂಬ ಚಿಕ್ಕದಾಗಿದ್ದರೂ ಅದು ತಲೆ ಕೆಳಗಾಗಿರ್ತಕ್ಕಂಥ ಒಂದು ಪ್ರತಿಬಿಂಬವಾಗಿದೆ. ಸರ್, ಈಗ ನಾವು ವಸ್ತುವನ್ನು ಸಿ ಮತ್ತು ಎಫ್ಗಳ ಮಧ್ಯೆಯಲ್ಲಿ ಇಟ್ಟಿದಾಗ ಈ ಒಂದು ಪ್ರತಿಬಿಂಬ ಸಿಯಿಂದ ಆಚೆ ಬಿಂಬದ ಗಾತ್ರ ಏನಾಗಿದೆ ಅಂದರೆ ವಸ್ತುವಿಗಿಂತ ದೊಡ್ಡದಾಗಿದೆ ಮತ್ತು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಪರದೆ ಮೇಲೆ ಪಡಿತೀವಿ. ಮತ್ತು ಇದು ಬಿಂಬ ಏನಾಗಿದೆ ಅಂದರೆ ತಲೆ ಕೆಳಗಾಗಿರ್ತಕ್ಕಂಥ ಬಿಂಬವಾಗಿದೆ. ನಾವಿಲ್ಲಿ ನೋಡ್ತಿದ್ದೀವಿ ಸಿ ಮತ್ತು ಎಫ್ಗಳ ಮಧ್ಯೆ ವಸ್ತು ಇದೆ. ಹಾಗಾದರೆ ವಸ್ತುವಿನ ಪ್ರತಿಬಿಂಬ ಸಿಯಿಂದ ಆಚೆ ಉಂಟಾಗಿದೆ. ಇದೀಗ ವಸ್ತುವನ್ನು ಸಿ ಮತ್ತು ಎಫ್ಗಳ ಮಧ್ಯೆ ಇಟ್ಟಿದ್ದೀವಿ. ಈಗ ವಸ್ತುವನ್ನು ಎಫ್ ಮೇಲೆ ಇಟ್ಟಾಗ ಇದರ ಒಂದು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬವಾಗಿರ್ತದೆ. ಅನಂತ ದೂರದಲ್ಲಿ ಉಂಟಾಗುತ್ತದೆ ಮತ್ತು ಅದು ವಸ್ತುವಿಗಿಂತ ತುಂಬ ದೊಡ್ಡದಾಗಿ ಕಾಣಿಸುತ್ತದೆ. ವಸ್ತುವನ್ನು ಎಫ್ ಮತ್ತು ಪಿಗಳ ಮಧ್ಯೆ ಇರಿಸಿದಾಗ ಇಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಮಿಥ್ಯ ಪ್ರತಿಬಿಂಬವು ಏನಾಗ್ತದೆ ಅಂದರೆ ನಮಗೆ ಪರದೆ ಮೇಲೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಿರರ್ನ ಒಳಗಡೆ ಇದ್ದಂತೆ ನಮಗೆ ಭಾಸವಾಗುತ್ತದೆ. ಆ ಪ್ರತಿಬಿಂಬದ ಗಾತ್ರವು ವಸ್ತುವಿಗಿಂತ ಏನಾಗಿರ್ತದೆ ಅಂದರೆ ದೊಡ್ಡದಾಗಿರುತ್ತದೆ.